ಶಿಕ್ಷಣ ಎಂಬುದು ಕೇವಲ ಕೆಲಸವನ್ನ ಪಡೆಯುವುದಕ್ಕಾಗಿ ಮಾತ್ರವಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಗುಬ್ಬಿಯ ಚಾಲುಕ್ಯ ಆಸ್ಪತ್ರೆ ಸಿಇಒ ಡಾಕ್ಟರ್ ಬಿಎಂ ನಾಗಭೂಷಣ್ ಹೇಳಿದರು. ತುಮಕೂರು ನಗರದ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ದ ಕಲಾ ಸಂಭ್ರಮ ವಾರ್ಷಿಕ ಹಬ್ಬ 2026ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಸಹ ತನ್ನದೇ ಆದ ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನು ಸದೃಢವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಸಂಸ್ಥೆಯ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಮಾನವೀಯತೆಯ ಮೌಲ್ಯಗಳನ್ನು ಕಲಿಯುವುದು ಬಹಳ ಮುಖ್ಯವಾಗಿದೆ. ಹೆತ್ತ ತಂದೆ ತಾಯಿಯನ್ನ, ಗುರುಗಳನ್ನ, ಈ ಮಣ್ಣಿನ ಋಣವನ್ನ, ನಮ್ಮ ಪರಿಸರವನ್ನ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೆ ಯಶಸ್ವಿ ವಿದ್ಯಾರ್ಥಿಗಳಾಗುತ್ತೇವೆ ಎಂದು ತಿಳಿಸಿದರು. 20 ಮಕ್ಕಳಿಂದ ಶುರುವಾದದ್ದು ಈ 96 ವರ್ಷಗಳ ಪಯಣದಲ್ಲಿ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಶಿಕ್ಷಣವನ್ನು ಕೊಟ್ಟು ಭಾರತದ ಸತ್ಪ್ರಜೆಗಳನ್ನಾಗಿ ಮಾಡೋದ್ರಲ್ಲಿ ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟು ಭಾಳ ದೊಡ್ಡ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು LKGಯಿಂದ ಹಿಡಿದು PhD ಸುಮಾರು 32ಕ್ಕೂ ಅಧಿಕ ಶಿಕ್ಷಣ ಕಾಲೇಜ್ಗಳನ್ನು ಹೊಂದಿರುವಂಥ ಶೇಷಾದ್ರಿಪುರಂ ಟ್ರಸ್ಟ್ನಲ್ಲಿ ನೀವೆಲ್ಲ ಓದ್ತಿರೋದು ನಿಮ್ಮ ಸೌಭಾಗ್ಯವೇ ಸರಿ ಅಂತ ನಾನು ನಂಬಿದ್ದೀನಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂದರೆ ನಾಲೆಡ್ಜ್, ಜ್ಞಾನಕ್ಕಿಂತ ಪ್ಯೂರೆಸ್ಟ್ ಥಿಂಗ್, ಪರಿಶುದ್ಧವಾದ ಒಂದು ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂಥೇಳಿ ಆ ಉಪನಿಷತ್ ಕಾಲಗಳಿಂದನೂ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ. ಮತ್ತೊಂದು ಉಪನಿಷತ್ನಲ್ಲಿ ಹೇಳ್ತಾರೆ, ನ ಚೌರ ಹರಯಂ ನ ರಾಜ ಹರಯಂ ನ ಭ್ರಾತೃವಜ್ಯಂ ನ ಚ ಬಾರಕಾರಿ ವ್ಯಯೇ ಕೃತೆ ವರ್ಧಂತಿ ಏವಂ ನಿತ್ಯಂ ವಿದ್ಯಾದಾನಂ ಸರ್ವಧನ ಪ್ರಧಾನಂ. ನ ಚೌರ ಹರಯಂ, ಯಾವ ಕಳ್ಳನೂ ನಿಮ್ಮಲ್ಲಿರುವಂಥ ಎಜುಕೇಷನ್ನ ಕತ್ಕೊಳ್ಳೋದಕ್ಕಾಗಲ್ಲ. ನ ರಾಜ ಹರಯಂ, ಯಾವ ರಾಜಗಳು ಕೂಡ ನಿಮ್ಮಲ್ಲಿರೋ ವಿದ್ಯೆ ಜ್ಞಾನವನ್ನು ಕಸ್ಕೊಳ್ಳೋಕ್ಕಾಗಲ್ಲ. ಯಾವ ಭ್ರಾತೃಗಳು, ನಿಮ್ಮ ಸಹೋದರ ಸಹೋದರಿ ಕೂಡ ನಿಮ್ಮ ವಿದ್ಯೆನ ಹಂಚ್ಕೊಳ್ಳೋಕ್ಕಾಗಲ್ಲ. ಮತ್ತು ಶಿಕ್ಷಣ ಬರೀ ನೆನಪಿಟ್ಕೊಳ್ಳೋದು, ಅದನ್ನ ಪರೀಕ್ಷೆಯಲ್ಲಿ ಬರೆದು ಉತ್ತಮವಾದ ಅಂಕಗಳು ಗಳಿಸೋದು ಅಷ್ಟೇ ಅಲ್ಲ, ನಮ್ಮನ್ನು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಓದಿದವನು ಜ್ಞಾನಿಯಲ್ಲ, ಕೇಳಿದವನು ಪಂಡಿತನಲ್ಲ. ಓದಿದವನು ಜ್ಞಾನಿಯಲ್ಲ, ಕೇಳಿದವನು ಪಂಡಿತನಲ್ಲ. ಅರಿತವನೇ ಜ್ಞಾನಿ, ಆಚರಿಸುವವನೇ ಪಂಡಿತ, ಕೂಡಲ ಸಂಗಮ ದೇವ. ಸೊ ಹಂಗಾಗಿ ನಾವು ಓದಂಥ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಒಳ್ಳೆಯ ಸಮಾಜ ಕಟ್ಟೋದಕ್ಕೆ ಒಂದು ಉಪಯೋಗಿಸ್ಕೊಂಡಾಗ ಮಾತ್ರ ನಿಜವಾದ ಶಿಕ್ಷಣದ ಬೆಲೆ ನಮಗೆ ಬರ್ತದೆ. ಹಾಗಾಗಿ ಈ ಕಲಾ ಸಂಭ್ರಮದಲ್ಲಿ ಸದಭಿರುಚಿಯ ಕಲೆಯನ್ನು ನೀವು ಪ್ರದರ್ಶಿಸಿ ಈ ಶಾಲೆ ಮತ್ತು ಈ ಕಾಲೇಜಿನ, ಈ ಸಂಸ್ಥೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದು ಒಳ್ಳೇದು ಮಾಡ್ತೀರಾ ಅಂತ ಒಂದು ಭಾವನೆ ಇಟ್ಕೊಂಡು ನನಗೆ 2 ಮಾತುಗಳು ಆಡೋಂಥ ಅವಕಾಶ ಕೊಟ್ಟಂಥ ಸಂಸ್ಥೆಗೆ ವಂದಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೋಷಿಯಲಿ ಪ್ರೊಡಕ್ಟಿವ್ ಸಿಟಿಸನ್ಸ್, ಸಮಾಜದಲ್ಲಿ ನೀವೆಲ್ಲ ಉಪಯುಕ್ತರಾಗುವಂತಹ ನಾಗರಿಕರಾಗಬೇಕು, ಅದು ನಮ್ಮೆಲ್ಲರ ಬಯಕೆ. ಬರೀ ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ಗ್ರಾಜುಯೇಟ್ಸ್ ಆರ್ churn out into professionals. We want to see that 360-degree education in you. ನೀವು ಎಲ್ಲ ರಂಗದಲ್ಲೂ ಕೂಡ ನೀವು ಚೆನ್ನಾಗಿರಬೇಕು. ಆಮೇಲೆ ಸಮಾಜದಲ್ಲಿ ನೀವು ಯಾವುದೇ ಕ್ಷೇತ್ರ ತಗೊಂಡ್ರು, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರು, ಒಂದು ಬಗೆಯ ನಾಯಕತ್ವವನ್ನು ಪ್ರದರ್ಶಿಸುವಂಥ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು. ಇದು ನನ್ನ ಉದ್ದೇಶ. ಈ ವರದಿಯನ್ನು ನಾನು ಸುದೀರ್ಘವಾಗಿ ನೋಡಿದೆ. ಈ ಎಲ್ಲ ಲಕ್ಷಣಗಳನ್ನು ಕೂಡ ತಾವು ಒಳಗೊಂಡಂತೆ ನಿಮ್ಮ ಚಟುವಟಿಕೆಗಳನ್ನು ಇಡೀ ವರ್ಷ ನಡೆಸಿದ್ದೀರಿ. ಹಾಗಾಗಿ ನಾನು ಮುಖ್ಯವಾಗಿ, ಅದರಲ್ಲೂ ನಮ್ಮ ಯೂನಿವರ್ಸಿಟಿ ರ್ಯಾಂಕ್ಸ್ಗಳು ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ನಮ್ಮ ಕಾಲೇಜು. ಹಾಗಾಗಿ ಮುಖ್ಯವಾಗಿ ನಮ್ಮ ಶಿಕ್ಷಕ ವೃಂದ, ಈ ಬೋಧನಾ ವೃತ್ತಿಯಲ್ಲಿರುವಂಥ ಎಲ್ಲ ನಮ್ಮ ಶಿಕ್ಷಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರಾಂಶುಪಾಲ ಜಗದೀಶ್ ಮಾತನಾಡಿ, 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ನಮ್ಮ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಯಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯವನ್ನ ನೀಡಿದ್ದೇವೆ ಎಂದು ತಿಳಿಸಿದರು. ಈ ವರ್ಷವೂ ಕೂಡ ಅದೇ ಚಿಂತನೆಯೊಂದಿಗೆ ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ನಾಗಭೂಷಣ್ ರವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಚಾಲುಕ್ಯ ಆಸ್ಪತ್ರೆ
ಮತ್ತು ಅವರು ಸಮಾಜ ಸೇವಕರು ಕೂಡ ಹೌದು. ಅವರನ್ನ ಕರೆಸಿದ್ದೀವಿ. ಡಾಕ್ಟರ್ ನಾಗಭೂಷಣ್ ರವರು ಪ್ರಸ್ತುತ ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತು KG ಟೆಂಪಲ್ನಲ್ಲಿ ಚಾಲುಕ್ಯ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಆಸ್ಪತ್ರೆಯ ಮುಖ್ಯ ಉದ್ದೇಶ ಬಡವರಿಗೆ ಕಡಿಮೆ ದರದಲ್ಲಿ ಉನ್ನತ ಚಿಕಿತ್ಸೆಯನ್ನು ಕೊಡಿಸುವುದು. ಡಾಕ್ಟರ್ ನಾಗಭೂಷಣ್ ರವರು ಪುನೀತ್ ರಾಜ್ಕುಮಾರ್ ನೇತ್ರಾಲಯವನ್ನು ಪ್ರಾರಂಭಿಸಿ ಸುಮಾರು 250ಕ್ಕೂ ಹೆಚ್ಚು ಕಣ್ಣಿನ ಶಿಬಿರಗಳನ್ನು ನಡೆಸಿದ್ದಾರೆ ಮತ್ತು 1500ಕ್ಕೂ ಹೆಚ್ಚು ಉಚಿತ ಕಣ್ಣಿನ ಚಿಕಿತ್ಸೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಚಾಲುಕ್ಯ 365 ಹೆಲ್ತ್ ಕಾರ್ಡ್ ಸೇವೆಯನ್ನು ಪ್ರಾರಂಭಿಸಿ ಸುಮಾರು 4000ಕ್ಕೂ ಹೆಚ್ಚು ಗ್ರಾಮೀಣ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಪಡೆಯಲು ಸಹಾಯವನ್ನು ಮಾಡಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ತಮ್ಮ ಸಾಮಾಜಿಕ ಸೇವೆಯ ಜವಾಬ್ದಾರಿಯನ್ನು ಅರಿತು ಅವರ ಊರಿನ ಸರ್ಕಾರಿ ಶಾಲೆಯನ್ನು 4 ವರ್ಷಗಳ ಹಿಂದೆ ದತ್ತು ಪಡೆದು ಶಾಲೆಯ ಅಭಿವೃದ್ಧಿಗೆ ಮತ್ತು ಹಳ್ಳಿಯ ಮಕ್ಕಳ ಶಿಕ್ಷಣಕ್ಕೆ ಅವಿರತ ಪ್ರಯತ್ನ ಮಾಡುತ್ತಿದ್ದಾರೆ. ನಾನು ಕೂಡ ಆ ಶಾಲೆ ನೋಡಿದ್ದೇನೆ. ನಿಮಗೆಲ್ಲ ಗೊತ್ತು, ಸರ್ಕಾರಿ ಶಾಲೆಗೆ ಇವತ್ತು ಮಕ್ಕಳನ್ನ ಯಾರೂ ಸೇರಿಸೋದಿಲ್ಲ. ಆದರೆ ನಮ್ಮ ಡಾಕ್ಟರ್ ನಾಗಭೂಷಣ್ ಸರ್ ಏನು ದತ್ತು ತಗೊಂಡಿದ್ದಾರಲ್ಲ, ಈ ಕಾಲೇಜಿನ ಸ್ಕೂಲಿನ ಅಡ್ಮಿಷನ್ ಕಂಪ್ಲೀಟ್ ಆಗಿ ಹೋಗಿದೆ ಮತ್ತು ಇನ್ನೂ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ. ಆದರೆ ಅವಕಾಶ ಇಲ್ಲ ಸೇರಿಸೋದಕ್ಕೆ. ಡಾಕ್ಟರ್ ನಾಗಭೂಷಣ್ ರವರು ಅವರ ವೃತ್ತಿ ಜೀವನ ಮತ್ತು ಸಾಮಾಜಿಕ ಜೀವನ ಅಷ್ಟೇ ಅಲ್ಲದಲೇ ಒಬ್ಬ ತಾಯಿಗೆ ಒಳ್ಳೆ ಮಗನಾಗಿ ಈ ಒಂದು ವಿಚಾರನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ತಾಯಿಯವರು ICUನಲ್ಲಿದ್ದಾಗ ಅವ್ರನ್ನ ಒಂದು ಮಾತು ಕೇಳ್ತಾರೆ, ನಿಮ್ಮ ತಂದೆಯವರು ನನಗೆ ಜ್ಯೋತಿರ್ಲಿಂಗ ತೋರಿಸ್ತೀನಿ ಅಂತ ಹೇಳಿದರು, ಬಟ್ ನಾನೀಗ ICUನಲ್ಲಿದ್ದೀನಿ, ತೋರ್ಸೋಕ್ಕಾಗುತ್ತೇನಪ್ಪ ಅಂತ ಅವ್ರು ಕೇಳ್ತಾರೆ. ಆವಾಗ ಡಾಕ್ಟರ್ ನಾಗಭೂಷಣ್ ರವರು ಹೇಳ್ತಾರೆ, ನೀನು ಹುಷಾರಾಗಿ ಬಾರಮ್ಮ, ಸತ್ಯವಾಗ್ಲೂ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಅವ್ರ ತಾಯಿ ಒಬ್ಬರನ್ನ ಕರ್ಕೊಂಡು ಹೋಗೋದಲ್ದಲೇ ಜೊತೆಗೆ 50 ಜನ ತಾಯಂದಿರನ್ನ ಸತತ 4 ವರ್ಷಗಳಿಂದ ಪ್ರತಿ ವರ್ಷ ಬೇರೆ ಬೇರೆ ಜ್ಯೋತಿರ್ಲಿಂಗಗಳನ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ಶೇಷಾದ್ರಿಪುರಂ ಕಾಲೇಜಿಗೂ ಹೆಮ್ಮೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರೇರಣೆ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವಿರೂಪಾಕ್ಷಪ್ಪ, ಅಶೋಕ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಪೋಷಕರು, ವಿದ್ಯಾರ್ಥಿಗಳು, ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು. 4 ದಶಕಗಳಿಂದ ಗುಣಮಟ್ಟದ ಹಾಗೂ ಅತ್ಯುತ್ತಮ ಶೈಕ್ಷಣಿಕ ಸೇವೆ ನೀಡಿ ಪಾವಗಡ ಪಟ್ಟಣದ ಪೋಷಕರ ವಿಶ್ವಾಸದ ಸಂಕೇತವಾಗಿರುವ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಶ್ರೀ ಶಾರದಾ ವಿದ್ಯಾಪೀಠ. LKGಯಿಂದ 10ನೇ ತರಗತಿವರೆಗೆ 30ಕ್ಕೂ ಹೆಚ್ಚಿನ ನುರಿತ ಶಿಕ್ಷಕ ವೃಂದದೊಂದಿಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಿರುವ ವಿಶ್ವಾಸನೀಯ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಸಜ್ಜಿತ ಲ್ಯಾಬ್, ಗ್ರಂಥಾಲಯ, ವಿಶಾಲ ಆಟದ ಮೈದಾನ, CCTV ಕಣ್ಗಾವಲು, ಹಲವು ಸೇವೆಗಳೊಂದಿಗೆ 4 ದಶಕಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆ ಶ್ರೀ ಶಾರದಾ ವಿದ್ಯಾಪೀಠ. ಹೆಚ್ಚಿನ ಮಾಹಿತಿಗಾಗಿ 7892571259 ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.